ಝೀ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರ ಕಾಣ್ತಾ ಇವೆ. ಈ ಪೈಕಿ ಧಾರಾವಾಹಿಗಳು ಪರಭಾಷೆಗೆ ಡಬ್ ಆದರೆ ಇನ್ನೂ ಕೆಲವು ರೀಮೇಕ್ ಆಗ್ತಾ ಇವೆ. ಈಗ ಝೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹೊಸ ಧಾರಾವಾಹಿ ಈಗ ಮರಾಠಿ ಭಾಷೆಗೆ ರೀಮೇಕ್ ಆಗ್ತಾ ಇದೆ. ಈ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ತಂದಿದೆ. ಯಾವುದು ಆ ಧಾರಾವಾಹಿ? ಅದುವೇ ನಾನಿನ್ನ ಬಿಡಲಾರೆ ಧಾರಾವಾಹಿ. ನಾನಿನ್ನ ಬಿಡಲಾರೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ್ರು. ಈ ಚಿತ್ರದ ಶೀರ್ಷಿಕೆಯನ್ನ ಇಟ್ಟುಕೊಂಡು ನಾನಿನ್ನ ಬಿಡಲಾರೆ ಧಾರಾವಾಹಿ ಮಾಡಲಾಗಿದೆ ಎಂಬುದು ವಿಶೇಷ. ಈ ಧಾರಾವಾಹಿ ಮೆಚ್ಚುಗೆ ಪಡೆದಿದೆ. ಈಗ ಈ ಧಾರಾವಾಹಿ ಮರಾಠಿಗೆ ರಿಮೇಕ್ ಆಗಿದೆ ಅನ್ನೋದು ವಿಶೇಷ. ಝೀ ಮರಾಠಿ ವಾಹಿನಿಯಲ್ಲಿ ತುಲಾ ಜಪ್ನಾರ್ ಆಚೆ ಹೆಸರಿನಲ್ಲಿ ಧಾರಾವಾಹಿ ಸಿದ್ಧಗೊಂಡಿದೆ. ಈ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಈ ಧಾರಾವಾಹಿ ಫೆಬ್ರವರಿ 17ರಿಂದ ಪ್ರಸಾರ ಕಾಣಲಿದೆ. ಈ ಧಾರಾವಾಹಿಯಲ್ಲಿ ಶಾರ್ವರಿ ಲೋಹಕರೆ, ನೀರಜ್ ಗೋಸ್ವಾಮಿ, ಪ್ರತೀಕ್ಷಾ ಶಿವಶಂಕರ್, ಮಿಲಿಂದ್, ಪೂರ್ಣಿಮಾ ತಲ್ವಾರ್ಕರ್, ನೀಲೇಶ್ ರಾನಡೆ ಅವರಂತಹ ಕಲಾವಿದರು ನಟಿಸಿದ್ದಾರೆ. ಕನ್ನಡ ಹಾಗೂ ಮರಾಠಿಯಲ್ಲಿ ಧಾರಾವಾಹಿ ಒಟ್ಟೊಟ್ಟಿಗೆ ಸಿದ್ಧಗೊಳ್ತಾ ಇದೆ ಎಂದು ಕೆಲವು ವರದಿಗಳು ಹೇಳಿವೆ. ಝೀ ಕನ್ನಡದಲ್ಲಿ ಈ ಧಾರಾವಾಹಿ ರಾತ್ರಿ 9:30ಕ್ಕೆ ಪ್ರಸಾರ ಕಾಣ್ತಾ ಇದೆ. ಹಾರರ್ ಧಾರಾವಾಹಿ ಆಗಿರೋದ್ರಿಂದ ಈ ಸ್ಲಾಟ್ ನೀಡಲಾಗಿದೆ. ಮರಾಠಿಯಲ್ಲಿ ಈ ಧಾರಾವಾಹಿ ರಾತ್ರಿ 10:30ಕ್ಕೆ ಪ್ರಸಾರ ಕಾಣಲಿದೆ ಎಂದು ಝೀ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರ ಕಾಣ್ತಾ ಇವೆ. ಈ ಪೈಕಿ ಧಾರಾವಾಹಿಗಳು ಪರಭಾಷೆಗೆ ಡಬ್ ಆದರೆ ಇನ್ನೂ ಕೆಲವು ರೀಮೇಕ್ ಆಗ್ತಾ ಇವೆ. ಈಗ ಝೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹೊಸ ಧಾರಾವಾಹಿ ಈಗ ಮರಾಠಿ ಭಾಷೆಗೆ ರೀಮೇಕ್ ಆಗ್ತಾ ಇದೆ. ಈ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ತಂದಿದೆ. ಯಾವುದು ಆ ಧಾರಾವಾಹಿ? ಅದುವೇ ನಾನಿನ್ನ ಬಿಡಲಾರೆ ಧಾರಾವಾಹಿ. ನಾನಿನ್ನ ಬಿಡಲಾರೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ್ರು. ಈ ಚಿತ್ರದ ಶೀರ್ಷಿಕೆಯನ್ನ ಇಟ್ಟುಕೊಂಡು ನಾನಿನ್ನ ಬಿಡಲಾರೆ ಧಾರಾವಾಹಿ ಮಾಡಲಾಗಿದೆ ಎಂಬುದು ವಿಶೇಷ. ಈ ಧಾರಾವಾಹಿ ಮೆಚ್ಚುಗೆ ಪಡೆದಿದೆ. ಈಗ ಈ ಧಾರಾವಾಹಿ ಮರಾಠಿಗೆ ರಿಮೇಕ್ ಆಗಿದೆ ಅನ್ನೋದು ವಿಶೇಷ. ಝೀ ಮರಾಠಿ ವಾಹಿನಿಯಲ್ಲಿ ತುಲಾ ಜಪ್ನಾರ್ ಆಚೆ ಹೆಸರಿನಲ್ಲಿ ಧಾರಾವಾಹಿ ಸಿದ್ಧಗೊಂಡಿದೆ. ಈ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಈ ಧಾರಾವಾಹಿ ಫೆಬ್ರವರಿ 17ರಿಂದ ಪ್ರಸಾರ ಕಾಣಲಿದೆ. ಈ ಧಾರಾವಾಹಿಯಲ್ಲಿ ಶಾರ್ವರಿ ಲೋಹಕರೆ, ನೀರಜ್ ಗೋಸ್ವಾಮಿ, ಪ್ರತೀಕ್ಷಾ ಶಿವಶಂಕರ್, ಮಿಲಿಂದ್, ಪೂರ್ಣಿಮಾ ತಲ್ವಾರ್ಕರ್, ನೀಲೇಶ್ ರಾನಡೆ ಅವರಂತಹ ಕಲಾವಿದರು ನಟಿಸಿದ್ದಾರೆ. ಕನ್ನಡ ಹಾಗೂ ಮರಾಠಿಯಲ್ಲಿ ಧಾರಾವಾಹಿ ಒಟ್ಟೊಟ್ಟಿಗೆ ಸಿದ್ಧಗೊಳ್ತಾ ಇದೆ ಎಂದು ಕೆಲವು ವರದಿಗಳು ಹೇಳಿವೆ. ಝೀ ಕನ್ನಡದಲ್ಲಿ ಈ ಧಾರಾವಾಹಿ ರಾತ್ರಿ 9:30ಕ್ಕೆ ಪ್ರಸಾರ ಕಾಣ್ತಾ ಇದೆ. ಹಾರರ್ ಧಾರಾವಾಹಿ ಆಗಿರೋದ್ರಿಂದ ಈ ಸ್ಲಾಟ್ ನೀಡಲಾಗಿದೆ. ಮರಾಠಿಯಲ್ಲಿ ಈ ಧಾರಾವಾಹಿ ರಾತ್ರಿ 10:30ಕ್ಕೆ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗಿದೆ. ಝೀ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರ ಕಾಣ್ತಾ ಇವೆ. ಈ ಪೈಕಿ ಧಾರಾವಾಹಿಗಳು ಪರಭಾಷೆಗೆ ಡಬ್ ಆದರೆ ಇನ್ನೂ ಕೆಲವು ರೀಮೇಕ್ ಆಗ್ತಾ ಇವೆ. ಈಗ ಝೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹೊಸ ಧಾರಾವಾಹಿ ಈಗ ಮರಾಠಿ ಭಾಷೆಗೆ ರೀಮೇಕ್ ಆಗ್ತಾ ಇದೆ. ಈ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ತಂದಿದೆ. ಯಾವುದು ಆ ಧಾರಾವಾಹಿ? ಅದುವೇ ನಾನಿನ್ನ ಬಿಡಲಾರೆ ಧಾರಾವಾಹಿ. ನಾನಿನ್ನ ಬಿಡಲಾರೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು. ಈ ಸಿನಿಮಾದಲ್ಲಿ ಅನಂತ್ ನಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ್ರು. ಈ ಚಿತ್ರದ ಶೀರ್ಷಿಕೆಯನ್ನ ಇಟ್ಟುಕೊಂಡು ನಾನಿನ್ನ ಬಿಡಲಾರೆ ಧಾರಾವಾಹಿ ಮಾಡಲಾಗಿದೆ ಎಂಬುದು ವಿಶೇಷ. ಈ ಧಾರಾವಾಹಿ ಮೆಚ್ಚುಗೆ ಪಡೆದಿದೆ. ಈಗ ಈ ಧಾರಾವಾಹಿ ಮರಾಠಿಗೆ ರಿಮೇಕ್ ಆಗಿದೆ ಅನ್ನೋದು ವಿಶೇಷ. ಝೀ ಮರಾಠಿ ವಾಹಿನಿಯಲ್ಲಿ ತುಲಾ ಜಪ್ನಾರ್ ಆಚೆ ಹೆಸರಿನಲ್ಲಿ ಧಾರಾವಾಹಿ ಸಿದ್ಧಗೊಂಡಿದೆ. ಈ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಯಾಗ್ತಾ ಇದೆ. ಈ ಧಾರಾವಾಹಿ ಫೆಬ್ರವರಿ 17ರಿಂದ ಪ್ರಸಾರ ಕಾಣಲಿದೆ. ಈ ಧಾರಾವಾಹಿಯಲ್ಲಿ ಶಾರ್ವರಿ ಲೋಹಕರೆ, ನೀರಜ್ ಗೋಸ್ವಾಮಿ, ಪ್ರತೀಕ್ಷಾ ಶಿವಶಂಕರ್, ಮಿಲಿಂದ್, ಪೂರ್ಣಿಮಾ ತಲ್ವಾರ್ಕರ್, ನೀಲೇಶ್ ರಾನಡೆ ಅವರಂತಹ ಕಲಾವಿದರು ನಟಿಸಿದ್ದಾರೆ. ಕನ್ನಡ ಹಾಗೂ ಮರಾಠಿಯಲ್ಲಿ ಧಾರಾವಾಹಿ ಒಟ್ಟೊಟ್ಟಿಗೆ ಸಿದ್ಧಗೊಳ್ತಾ ಇದೆ ಎಂದು ಕೆಲವು ವರದಿಗಳು ಹೇಳಿವೆ. ಝೀ ಕನ್ನಡದಲ್ಲಿ ಈ ಧಾರಾವಾಹಿ ರಾತ್ರಿ 9:30ಕ್ಕೆ ಪ್ರಸಾರ ಕಾಣ್ತಾ ಇದೆ. ಹಾರರ್ ಧಾರಾವಾಹಿ ಆಗಿರೋದ್ರಿಂದ ಈ ಸ್ಲಾಟ್ ನೀಡಲಾಗಿದೆ. ಮರಾಠಿಯಲ್ಲಿ ಈ ಧಾರಾವಾಹಿ ರಾತ್ರಿ 10:30ಕ್ಕೆ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗಿದೆ.